ಇನ್ನು ಇದೆಲ್ಲದರ ನಡುವೆ ಇದೀಗ ಡಿಸಿಎಂ ಡಿಕೆ ಅವರ ಕೆಪಿಸಿಸಿ ಪಟ್ಟದ ವಿಚಾರವಾಗಿ ಕೂಡ ಆಟ ಜೋರಾಗಿ ನಡೀತಿದೆ. ಖರ್ಗೆ ನಿವಾಸಕ್ಕೆ ತೆರಳಿದ ಸಚಿವರ ದಂಡು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋ ಹಾಗೆ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಆಗ ಖರ್ಗೆ ಕೊಟ್ಟಂತ ಸಂದೇಶ ಏನು, ಅಲ್ಲೇನಾಯ್ತು? ಒಂದೊಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸ್ವಾಮಿ ಶಿವಕುಮಾರ್ ಅವರೇ, ನೀವು ನಾಳೆ ಪಶ್ಚಾತ್ತಾಪ ಪಡೋದಿದೆ. ಮುಳುಗೋ ದೋಣಿನಲ್ಲಿ ನೀವು ಕುಳಿತು ಮುಳುಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದ್ರೆ ನಂದೇನು ಅಭ್ಯಂತರ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ದು, ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ಅರ್ಥ ಆಗೋದಿಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಬರೋಬ್ಬರಿ 6 ವರ್ಷಗಳ ಹಿಂದೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಆಡಿದ ಈ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿಗಿಂತ ವೇಗವಾಗಿ ಹರಡಿದೆ. ಯಡಿಯೂರಪ್ಪ ಹೇಳಿದ ಸಂದರ್ಭ ಮತ್ತು ವ್ಯಕ್ತಿಗಳು ಬೇರೆಯದ್ದೇ ಆಗಿದ್ರು. ಈಗಿನ ಕಾಂಗ್ರೆಸ್ ಮನೆಯೊಳಗಿನ ಪವರ್ ಪಾಲಿಟಿಕ್ಸ್ಗೆ ಹೇಳಿ ಮಾಡಿಸಿದಂತಿದೆ. ಕಾರಣ ಡಿಕೆ ಶಿವಕುಮಾರ್ ಸುತ್ತ ನಡೆಯುತ್ತಿರುವ ಬೆಳವಣಿಗೆ, ತಂತ್ರಗಾರಿಕೆ, ವ್ಯೂಹ ರಚನೆ ಎಲ್ಲವೂ ಕೂಡ ಹೊಸ ಹೊಸ ವಿಷಯವನ್ನ ಬೆಳಕಿಗೆ ತರ್ತಿದೆ. ಆತ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಆಗಿರಲಿ, ಡಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕೊಕ್ಕೆ ಹಾಕಲು ಕಾಂಗ್ರೆಸ್ ಪಡೆಯಲ್ಲಿ ಮೆಗಾ ಪ್ಲಾನ್ ಈಗಾಗಲೇ ರೆಡಿಯಾಗಿದೆ. ಸಂಘಟನಾ ಚಿತ್ರ ಎಂಬ ಅಡಿಬರಹದೊಂದಿಗೆ ತಮ್ಮ ನಾಯಕತ್ವ ಗಟ್ಟಿಗೊಳಿಸಿಕೊಂಡಿರುವ ಡಿಕೆ ಶಿವಕುಮಾರ್ಗೆ ಇನ್ನೊಬ್ಬ ಸಂಘಟನಾ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸವಾಲು ಹಾಕಿದ್ದಾರೆ. ಅದು ಹೈಕಮಾಂಡ್ ಅಲ್ಲ ಹೇಳಿದ್ವಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಳೆದು ವರಿಷ್ಠರು ಅಂತ ಹೇಳಿದ್ದೀವಿ. ಅವರ ಪದೇ ಪದೇ ನಾವು ಹೇಳೋದು ಸರಿ ಆಗೋಲ್ಲ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆ ನಿಶ್ಚಿತ ಎಂದೇ ಅನೇಕ ಬಾರಿ ಹೇಳಿರೋ ಜಾರಕಿಹೊಳಿ ಅಂಡ್ ಟೀಮ್ ಇದಕ್ಕೆ ಬೇಕಾದ ಶತ ಪ್ರಯತ್ನವನ್ನ ಮುಂದುವರಿಸಿರೋದು ಸುಳ್ಳಲ್ಲ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಿರಿಯ ಸಚಿವರು ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಪದವಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಹೊಸ ಅಧ್ಯಕ್ಷರ ನೇಮಕಾತಿ ಬಗ್ಗೆ ಒತ್ತಡ ಹೇರಿ ಉದಯಪುರ ಡಿಕ್ಲರೇಷನ್ ಪ್ರಕಾರ ಒಂದು ವ್ಯಕ್ತಿ ಒಂದು ಹುದ್ದೆ ಪಾಲಿಸಿ ಅನುಷ್ಠಾನಕ್ಕೆ ಆಗ್ರಹ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವರ ನಡುವೆ ಗಂಭೀರ ಮಾತುಕತೆ ಕೂಡ ನಡೆದಿದ್ದವು. ಖರ್ಗೆ ಸಾಹೇಬ್ರು, ಎಲ್ಲವೋ ಸರಿ, ನೀವು ಇಷ್ಟು ತಡವಾಗಿ ಏಕೆ ಬಂದ್ರಿ? ನಿಮ್ಮ ಬೇಡಿಕೆಗಳನ್ನ ಮೊದಲು ಮಂಡಿಸಬಹುದಿತ್ತಲ್ವೇ ಅಂತ ಕೇಳಿದ್ದಾರೆ. ಚುನಾವಣೆ ಮುಗಿದೇ 2.5 ವರ್ಷವಾಗಿದೆ. ಲೋಕಸಭಾ ಚುನಾವಣೆ ಮುಗಿದು 1.25 ವರ್ಷವಾಗಿದೆ. ಇಷ್ಟು ದಿನ ವಿಳಂಬ ಬೇಕೆ ಅಂತ ಕೇಳಿದ್ರು. ಇದಕ್ಕೆ ಉತ್ತರವಾಗಿ ಹೈಕಮಾಂಡ್ ಎಲ್ಲವನ್ನೂ ಗಮನಿಸಿ ಖುದ್ದು ತೀರ್ಮಾನ ಕೈಗೊಳ್ಳುತ್ತೆ ಅಂತ ನಾವು ಸುಮ್ಮನಿದ್ವಿ. ಆದರೆ ಬದಲಾವಣೆ ಕಾಣಿಸದಿದ್ದಾಗ ನಾವೇ ಮಾತಾಡಬೇಕಾಯ್ತು ಎಂದಿದ್ದಾರೆ. ಎಲ್ಲರ ಮಾತನ್ನ ಕೇಳಿದ ಮಲ್ಲಿಕಾರ್ಜುನ್ ಖರ್ಗೆ, ನಾವು ನಿಮ್ಮ ಮಾತುಗಳನ್ನ ಆಲಿಸಿದ್ದೇವೆ. ಸದ್ಯ ಬಿಹಾರ ಚುನಾವಣೆ ಮುಗಿಯುವವರೆಗೂ ಯಾವುದೇ ನಿರ್ಧಾರವಿಲ್ಲ. ನವೆಂಬರ್ ಬಳಿಕ ಮುಂದಿನ ಚಿಂತನೆ ಮಾಡೋಣ ಅಂತ ಹೇಳಿ ಕಳುಹಿಸಿದ್ದಾರೆ. ಇನ್ನೊಂದು ಹಾಸ್ಯ ಪ್ರಸಂಗವನ್ನ ನಾವು ನಿಮ್ಗೆ ಹೇಳಲೇಬೇಕು. ದೆಹಲಿಯಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೆಯುತ್ತಿದ್ದ ವೇಳೆ ಗಾಂಧಿ ಕುಟುಂಬದ ಸದಸ್ಯರೊಬ್ಬರನ್ನ ಭೇಟಿ ಮಾಡಲು ಡಿಕೆ ಶಿವಕುಮಾರ್ ಹೊರಡಲು ಮುಂದಾಗ್ತಾರೆ. ಈ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿಳಿಸಿ ಸಮಯ ಸಿಕ್ಕಿದೆ, ಹೋಗಿ ಬರ್ತೀನಿ ಸರ್ ಅಂತಾರೆ. ಈ ವೇಳೆ ಖರ್ಗೆ ಸಾಹೇಬ್ರು ತಮಾಷೆಯಾಗಿ, ನಾನು ಸಿಎಂ ಮಾಡೋನಪ್ಪ, ನೆನಪಿರ್ಲಿ ಅಂತ ತಮಾಷೆಯಾಗಿ ಹೇಳ್ತಾರೆ. ಆಗ ನಾಯಕ, ಹೌದು ಸರ್, ನೀವು ನಮ್ಮ ಲೀಡರ್ ಅಂತ ಡಿಕೆ ನಮಸ್ಕರಿಸುತ್ತಾರೆ. ಅಲ್ಲಿದ್ದವರು ನಕ್ಕು ಸುಮ್ಮನಾಗ್ತಾರೆ. ಹೀಗೆ ಕೈಮನೆಯಲ್ಲೀಗ ವಿಶೇಷತೆಗಳಿಗೇನೋ ಕೊರತೆ ಇಲ್ಲ. ಆದರೆ ಬಿಹಾರದ ಚುನಾವಣೆ ಎಲ್ಲ ತಂತ್ರ ಪ್ರತಿತಂತ್ರಗಳಿಗೆ ಅಜ್ಞಾತವಾಸ ವಿಧಿಸಿದೆ. ಹೀಗಾಗಿ ನವೆಂಬರ್ ಬಳಿಕವಷ್ಟೇ ರಣರಂಗ ಪ್ರವೇಶ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.